ಗುರುಜಿ ನೀವು ಹೇಳ್ತಿದ್ರಿ ಹೆಣ್ಣೆಂದರೆ ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಹಾಗಾಗಿ ಅವಳೊಬ್ಳು ಶಾಂತಿಯಿಂದ ಇದ್ರೆ ಇಡೀ ಸಂಸಾರ ಸುಖ ಶಾಂತಿಯಲ್ಲಿ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ರಿ. ಮಾತುಕತೆ ಮುಂದುವರ್ಸೋಣ. ಬಹಳ ಸಂತೋಷ. ನೋಡಿ ವೀಕ್ಷಕರೇ, ದಿವ್ಯ ಹೇಳಿದಾಗೆ ಪ್ರತಿಯೊಂದಕ್ಕೂ ಹೆಣ್ಣು ಬಹಳ ಮುಖ್ಯ ಅಂತ ಹೇಳ್ತೀವಿ. ಹೆಣ್ಣಿಗೆ ಗೌರವ ಕೊಡಬೇಕು, ಘನತೆ ಕೊಡಬೇಕು. ಬಹಳ ಸಂತೋಷ. ಯಾವತ್ತಾದರೂ ಪರಮೇಶ್ವರ ಅದನ್ನೇ ಹೇಳ್ತಾನೆ, ಇಡೀ ಜಗತ್ತಲ್ಲಿ ದುರ್ಗೆ ಅಷ್ಟು ಕೋಪಿಷ್ಟಿ ಯಾರೂ ಇಲ್ಲ ಅಂತ. ಆದರೆ ಅವಳನ್ನ ಶಾಂತಿ ಪಡಿಸ್ಬೇಕಾದ್ರೆ ಅವಳು ಕೋಪ ಬಂದಾಗ ಪರಮೇಶ್ವರ ಅವನ ಜೊತೆ ನಾಟ್ಯ ಆಡಲೇಬೇಕು. ಅಂದರೆ ಜಗತ್ತಲ್ಲಿ ನೋಡಿ ಯಾವತ್ತೂ ಹೆಣ್ಣಿಗೆ ಕೋಪ ಬಂದರೆ ಗಂಡ ಬೆಣ್ಣೆ ಹಚ್ಚಲೇಬೇಕು. ಬೇಡ ಕಣೆ, ಯೋಚನೆ ಮಾಡಬೇಡಮ್ಮ, ಜಾಣ್ಮರಿ ಅಂತ ಬೆಣ್ಣೆ ಹಚ್ತಾನೇ ಹಾಗೀಗಲ್ಲ. ಆದರೆ ಗಂಡ ಅದೇ ಕೋಪ ಮಾಡ್ಕೊಂಡಾಗ ಯಾವ ಥರ ಹೆಣ್ಣು ಬಂದು ಬೇಜ ಹಚ್ತಾಳ? ಖಂಡಿತ ಹಚ್ಚಲ್ಲ. ಬೇಕಾದ್ರೆ ಮಾಡ್ಕೊಬಿಟ್ರೆ ಬಿಡು ಎತ್ತು ಹೋಗ್ತಾ ಇರ್ತಾಳಳು. ಅದಕ್ಕೆ ಹೇಳೋದು, ಹೆಣ್ಣು ಯಾವತ್ತು ಪರಾಕ್ರಮಶಾಲಿ, ಯಾವತ್ತು ಹೆಣ್ಣು ಗೌರವ ಘನತೆ ಇರುತ್ತೆ. ಆದರೆ ಅವಳಷ್ಟು ಕೋಪ ಯಾರಿಗೂ ಇರಲ್ಲ. ಶಾಂತಿ ಪಡಿಸ್ಬೇಕು. ಅದಕ್ಕೆ ಇವತ್ತು ಶುಕ್ರವಾರ ಶಾಂತಿ ಪಡಿಸೋಕ್ಕೆ ನಾವೆಲ್ಲ ಕೈಲಾಸಕ್ಕೆ ಹೋಗಿ ಪಾರ್ವತಿನ ಶಾಂತಿ ಪಡಿಸಿದ್ರೆ ಖಂಡಿತ ಶಾಂತಿ ವಾತಾವರಣ ನಿಮ್ಮೆಲ್ಲ ಹೆಣ್ಣು ಮಕ್ಕಳಿಗೂ ಬರುತ್ತೆ. ಹೇಗದು? ಈ ಒಂದು ವಿಶೇಷವಾಗಿರ್ತಕ್ಕಂಥ ಹಾಡನ್ನು ನೋಡ್ಕೊಂಡು ಆನಂದ ಪಡಿ. ನೋಡಿದ್ರ ಎಂಥ ಕೈಲಾಸ ಮಾರ್ಗ. ಆ ದೇವ ಋಷಿಗಳು ಎಲ್ಲರೂ ಏನು ಆನಂದದಿಂದ ತೇಲಾಡ್ತಿದ್ರು ಅಂತೀರ. ಅದಕ್ಕೆ ಹೇಳೋದು ನಾಟ್ಯ. ಅದಕ್ಕೆ ಮುಳ್ಳನ್ನು ಮುಳ್ಳಿಂದ ತೆಗಿ. ಪರಮೇಶ್ವರ ಆ ಗೋಪವನ್ನು ತಾನೂ ನಾಟ್ಯವಾಡಿ ಆ ಮಹಾಕಾಳಿಯನ್ನು ಸೌಮ್ಯಕ್ಕೆ ಪಾರ್ವತಿ ಪಾರ್ವತಿ ಅಂಥೇಳಿ ಶಾಂತಿ ವಾತಾವರಣಕ್ಕೆ ತಂದರು. ಅದಕ್ಕೆ ಹೆಣ್ಣು ಮಕ್ಕಳು ನೀವು ಈ ಶುಕ್ರವಾರ ಇಂಥ ಒಂದು ಶಾಂತಿ ವಾತಾವರಣಕ್ಕೆ ಬಂದಿದ್ದು ಬಹಳ ಸಂತೋಷ ನಮಗೂ. ಅದಕ್ಕೆ ನೀವು ಇದೇ ರೀತಿ ಸೋಮವಾರ ಶಾಂತಿಯಾಗಿರಬೇಕು ಅಂತ ಏನು ವಿಚಾರ ಹೇಳ್ತಿದ್ದೆ, ನೈವೇದ್ಯ ಬೇರೆ ಇಡು ಅಂತ ಹೇಳ್ಬಿಟ್ಟಿದ್ದೀನಿ. ಬಹಳ ಸಂತೋಷ. ಆದರೆ ಏನು ಎತ್ತ ಅಂತ ನೀವು ಕಾಯ್ತಾರೆ ಶಾಂತಿಯಿಂದ.